ತೆಲುಗಿನ ಬಾಲಕೃಷ್ಣ ಅಲಿಯಾಸ್ ಬಾಲೈ ಬಾಬು. ಈ ಬಾಬುಗೆ ವಯಸ್ಸು 64, ಆದ್ರೆ ಈತನಿಗೆ ಮಾತ್ರ 20-30 ವರ್ಷದ ಹೀರೋಯಿನ್ಗಳೇ ಬೇಕು. ಬಿಲ್ಡಪ್ ಬಾಲಯ್ಯ ಅಂತಾನೆ ಫೇಮಸ್. ಈತನ ಸಿನಿಮಾಗಳು ಕೂಡ ಅಷ್ಟೇ ಬಿಲ್ಡಪ್ ರೇಂಜ್ ಅಲ್ಲಿ ಇರುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಈತನ ಸಿನಿಮಾಗಳ ಮುಂದೆ ವೇಸ್ಟ್. ಸಿನಿಮಾ ನಟ ಹಾಗೂ ಪೊಲಿಟಿಷಿಯನ್ ಆದ ಬಾಲೈ ಬಾಬು ಇತ್ತೀಚೆಗೆ ಒಂದು ಕಾಂಟ್ರವರ್ಸಿಗೆ ಗುರಿಯಾಗಿ ಟ್ರೋಲ್ ಆಗಿದ್ದಾನೆ. ಅದು ಏನಂದ್ರೆ, ಇತ್ತೀಚೆಗೆ ಬಂದ ಬಾಲೈ ಬಾಬು ಅವರ ಸಿನಿಮಾ ಡಾಕು ಮಹಾರಾಜ್ ಸಿನಿಮಾದಲ್ಲಿ ದಬಿಡಿ ಡಿಬಿಡಿ ಅಂತ ಒಂದು ಸಾಂಗ್ ಇರುತ್ತೆ. ಆ ಸಾಂಗ್ ನಲ್ಲಿ 30 ವರ್ಷದ ಹೀರೋಯಿನ್ ಊರ್ವಶಿ ರೌಟೇಲಾ ರೊಂದಿಗೆ ಒಂದು ಭಯಂಕರ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕ್ತಾನೆ. ಆ ಡ್ಯಾನ್ಸ್ ಸ್ಟೆಪ್ ಹೇಗಿರುತ್ತೆ ಅಂದ್ರೆ, ಸೀಟಿಗೆ ಬಂದಿರೋ ಎಮ್ಮೆಗೆ ಇಂಜೆಕ್ಷನ್ ಕೊಟ್ಟಾಗ ಹೆಂಗ್ ಆಡುತ್ತೋ ಹಂಗ ಆಡ್ತಾನೆ ಬಾಲಯ್ಯ. ಹೀರೋಯಿನ್ ಊರ್ವಶಿ ರೌಟೇಲಾ ಅವರ ಹಿಂದೆ ಮುಂದೆ ತನ್ನ 2 ಕೈಗಳು ಮುಷ್ಟಿ ಮಾಡಿ ದಬಿಡಿ ಡಿಬಿಡಿ ಅಂತ ಗುದ್ದುತ್ತಾನೆ. ತನ್ನ ಮಗಳ ವಯಸ್ಸಿನ ಹುಡುಗಿ ಜೊತೆ ನಿನ್ನ ಅಸಭ್ಯ ವರ್ತನೆ ಏನು ಬಾಲಯ್ಯ ಅಂತ ನಮ್ಮ ಬಾಲಮಂದಿರದ ಬಾಲಕರು ಕೇಳ್ತಿದ್ದಾರೆ. ಪೆನ್ಷನ್ ತಗೊಳ್ಳೋ ವಯಸ್ಸಿನಲ್ಲಿ ಈ ಡ್ಯಾನ್ಸ್ ನಿನಗೆ ಬೇಕಿತ್ತ? ಇಷ್ಟಕ್ಕೂ ಈ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿದ ಶೇಖರ್ ಮಾಸ್ಟರ್ ಎಂಬ ಅವಿವೇಕಿ ಈ ಹಿಂದೆನೆ ಈ ರೀತಿಯ ಡ್ಯಾನ್ಸ್ ಗಳು ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡಿದ್ದಾನೆ. ರವಿತೇಜ ಸಿನಿಮಾದಲ್ಲೂ ಕೂಡ ಇದೇ ರೀತಿ ಡ್ಯಾನ್ಸ್ ಕಂಪೋಸ್ ಮಾಡಿ ಅಲ್ಲಿ ಕೂಡ ಚಿತ್ರ ವಿಚಿತ್ರ ಡ್ಯಾನ್ಸ್ ಗಳು ಮಾಡಿ, ಈ ಚಿತ್ರ ವಿಚಿತ್ರ ಡ್ಯಾನ್ಸ್ ಗಳು ನಮ್ಮ ತೆಲುಗು ಮಹಾಪ್ರಭುಗಳಿಗೆ ಮಾತ್ರ ಚಂದ. ಸಾಮಾನ್ಯವಾಗಿ ನಟರಿಗೆ ವಯಸ್ಸು ಆದಂತೆಲ್ಲ ನಮ್ಮ ಕ್ಯಾರೆಕ್ಟರ್ ಅನ್ನು ಚೇಂಜ್ ಮಾಡ್ಕೊಂತಾರೆ. ಕೆಲವರು ಅತಿಥಿ ಪಾತ್ರದಲ್ಲಿ ಕಾಣಿಸಿದರೆ, ಇನ್ನು ಕೆಲವರು ನಟರಾಗಿದ್ರು ಕೂಡ ಸಿಂಗಲ್ ಆಕ್ಟಿಂಗ್ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಆದ್ರೆ ಈ ತೆಲುಗು ನಟರು ಹಂಗಲ್ಲ. ವಯಸ್ಸು 60 ಆದ್ರೂ ಸಾಯೋ ತನಕ ಇವರಿಗೆ 20-30 ವರ್ಷದ ಹೀರೋಯಿನ್ಗಳೇ ಬೇಕು. ಇನ್ನು ಇವರು ಐ ಆಮ್ ಎ ಯಂಗ್ ಬಾಯ್ ಅಂತ ತಿಳಿದುಕೊಂಡು ಈಗಲೂ ಕೂಡ ಈ ತರ ಚಿತ್ರ ವಿಚಿತ್ರ ಡ್ಯಾನ್ಸ್ ಗಳು ಆಗ್ತಾನೆ ಇರ್ತಾರೆ. ಮುಂದೆ ಒಂದಿನ ತೆಲುಗು ಚಿತ್ರರಂಗದಲ್ಲಿ ಹೀರೋಯಿನ್ ಗಳೆಲ್ಲ ಖಾಲಿಯಾಗಿ ಕೊನೆಗೆ ಈ ವಯಸ್ಸಾದ ಪೆನ್ಷನ್ ಗಿರಾಕಿಗಳೇ ಉಳಿಯುತ್ತಾರೆ. ಆದ್ರೂ ಕೂಡ ಬಾಲೈ ಬಾಬು ಸಿನಿಮಾಗಳ ಮುಂದೆ ಯಾವ ಸಿನಿಮಾನೂ ಗೆಲ್ಲಲ್ಲ. ಆ ರೀತಿ ಇರುತ್ತೆ ಬಾಲೈ ಬಾಬು ಸಿನಿಮಾಗಳು. ಮಿನಿಮಮ್ 50 ಟಾಟೋ ಸುಮಾ ಇರಲೇಬೇಕು ಬಾಲೈ ಬಾಬು ಸಿನಿಮಾದಲ್ಲಿ. ಗ್ರಾವಿಟಿ ಅನ್ನೋದು ಇವರ ಸಿನಿಮಾದಲ್ಲಿ ಕೆಲ್ಸಕ್ಕೆ ಬರಲ್ಲ. ಕಾಂಟ್ರವರ್ಸಿಗಳು ಅಂದ್ರೆ ನನಗಿರ್ಲಿ ಅಂತಾರೆ ಬಾಲಯ್ಯ. ಅದು ಕೂಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬಾ ಕಾಂಟ್ರವರ್ಸಿಗಳು ಈ ಬಾಲಯ್ಯನ ಮೇಲೆ ಇದೆ. ಕಾಂಟ್ರವರ್ಸಿ ಅನ್ನೋದು ಕೇರ್ ಆಫ್ ಅಡ್ರೆಸ್ ಮಾಡ್ಕೊಂಡಿದ್ದಾರೆ ಬಾಲಯ್ಯನವರು. ಹಿಂದೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೀರೋಯಿನ್ ಅಂಜಲಿ ಜೊತೆ ಇದೇ ರೀತಿ ವರ್ತನೆ ತೋರಿಸಿದ್ದರು. ಈ ರೀತಿ ವರ್ತನೆಗಳಿಂದ ಎಷ್ಟೋ ಜನ ಹೀರೋಯಿನ್ ಗಳು ಬೇರೆ ಭಾಷೆಗೆ ಜಂಪ್ ಆಗಿದ್ದಾರೆ. ಶ್ರೀಲೀಲಾ ರಶ್ಮಿಕಾ ಅಂತವರು ತೆಲುಗಿನಲ್ಲಿ ಇನ್ನೂ ಲಾಕ್ ಆಗಿದ್ದಾರೆ. ಕಾಮಕಾಂಡ ಅನ್ನೋದು ಈ ತೆಲುಗು ಚಿತ್ರರಂಗದಲ್ಲಿ ಎದ್ದು ಕಾಣುತ್ತೆ. ಕಾಮ ಅನ್ನೋದು ಕನ್ನಂಬಾಡಿ ಕಟ್ಟೆ ರೀತಿ ಇವರ ಬಾಡಿಯಲ್ಲಿ ಹರಿಯುತ್ತೆ ಅಂತ ಅನ್ಸುತ್ತೆ. ತೆಲುಗು ಚಿತ್ರರಂಗದಲ್ಲಿ ಇತ್ತೀಚೆಗೆ ಒಬ್ಬ ತೆಲುಗು ನಿರ್ದೇಶಕ ಹೀರೋಯಿನ್ ಸೈಜ್ ಗಳ ಬಗ್ಗೆ ಓಪನ್ ಆಗಿ ಸ್ಟೇಜ್ ಮೇಲೆ ಮಾತಾಡ್ತಾನೆ. ಹೀರೋಯಿನ್ ಗಳ ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಮಾತನಾಡುವ ಇಂತ ಗಲೀಜ್ ನನ್ ಮಕ್ಕಳು ಈ ತೆಲುಗು ಚಿತ್ರರಂಗದಲ್ಲಿ ಮಾತ್ರ ಇರೋಕೆ ಸಾಧ್ಯ. ಇಂತ ಚಿತ್ರ ವಿಚಿತ್ರ ಸಿನಿಮಾಗಳು ಏನಿದ್ರು ತೆಲುಗು ನಟರಿಗೆ ಅದನ್ನು ನೋಡುವ ಮಹಾಪ್ರಭುಗಳಿಗೆ ಚಂದ. ಹೋಗ್ಲಿ, ಸಿನಿಮಾದಲ್ಲಿ ಮಾತ್ರ ಆ ರೀತಿ ಬಾಲೈ ಬಾಬು ಸ್ಟೆಪ್ ಹಾಕಿದಾರ ಅಂದ್ರೆ ಒಪ್ಕೋಬಹುದು. ಆದ್ರೆ ಅದೇ ಡಾಕು ಮಹಾರಾಜ್ ಸಿನಿಮಾ ಸಕ್ಸಸ್ ಪಾರ್ಟಿಯಲ್ಲಿ ಬಾಲೈ ಬಾಬು ಮತ್ತೆ ಅದೇ ಸ್ಟೆಪ್ ಹಾಕಿದ್ದಾನೆ. ಈ ಸಲ ಮುಂದೆಯಿಂದ ಗುದ್ದಿದ್ದಾರೆ. ನನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯೊಂದಿಗೆ ಈ ರೀತಿಯ ವರ್ತನೆ ತೋರಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈತನ ಬಗ್ಗೆ ಟ್ರೋಲ್ ಮಾಡುತ್ತಿದ್ದಾರೆ. ವಯಸ್ಸು 60 ಆದ್ರೂ ಇನ್ನು ಚೆಂಗ್ಲು ಮಾತ್ರ ಬಿಟ್ಟಿಲ್ಲ. ಒಂದು ದಿನ ಇವರು ಈ ತರ ಚೆಂಗ್ಲು ಮಂಗ್ಲು ಆಟಗಳಿಂದ ತೆಲುಗು ಚಿತ್ರರಂಗದಲ್ಲಿ ಹೀರೋಯಿನ್ ಗಳು ಖಾಲಿಯಾಗಿ ಕನ್ನಡದಿಂದ ರಶ್ಮಿಕಾ ಮರಡೋನ, ಶ್ರೀಲೀಲಾ, ಸಂಜನಾ ಗಜ್ಜಮ್ಮ ಅವರಂತ ಹೀರೋಯಿನ್ ಗಳನ್ನು ಹಾಕೊಂಡು ಸಿನಿಮಾ ಮಾಡುವ ಪರಿಸ್ಥಿತಿಗೆ ಒಂದು ದಿನ ತೆಲುಗು ಚಿತ್ರರಂಗ ಹೋಗುತ್ತೆ. ನಮ್ಮ ಪುಣ್ಯ, ನಮ್ಮ ಕನ್ನಡದವರು ಆ ರೀತಿಯ ಸಿನಿಮಾಗಳು ಮಾಡಲ್ಲ. ಹಿಟ್ಟಾಗ್ಲಿ ಫಟ್ಟಾಗ್ಲಿ ಕುಟುಂಬ ಸಮೇತ ಕುತ್ಕೊಂಡು ಸಿನಿಮಾ ನೋಡ್ಬೇಕು, ಆ ರೀತಿಯ ಸಿನಿಮಾಗಳು ಮಾಡ್ತಾರೆ. ನಮ್ಮ ಸಿನಿಮಾಗಳಿಗೆ ಒಳ್ಳೆ ಮರ್ಯಾದೆ ಇದೆ ನಮ್ಮಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.